ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಬಾಸ್ ಇಷ್ಟು ಬೇಗ ಏರಿಸ್ತಾ ಇದ್ದೀರಾ? ಸರ್ ಬರೋ ಅಷ್ಟರೊಳಗೆ ಮುಗಿಸೋಣ ಅಂತ. ಯಾವ ಖುಷಿಗೆ ಇಷ್ಟೊಂದು ಎಂಜಾಯ್ ಮಾಡ್ತಿದ್ದೀರಾ ಬಾಸ್? ಆಫ್ಟರ್ ಲಾಂಗ್ ಟೈಮ್ ನನ್ನ ಶತ್ರು ತಲೆ ತೆಗ್ಸಿದಾನೆ. ಆ ಸೂರ್ಯನ್ಗೆ ನಮ್ಮ ಇನ್ಸ್ಪೆಕ್ಟರ್ ರಾಣಾ ಚೆನ್ನಾಗಿ ಅವಮಾನ ಮಾಡಿದಾನೆ ಕಣ. ಮುಂದೆ ಇನ್ನೂ ಅವಮಾನ ಆಗ್ತಾನೇ ಇರುತ್ತೆ. ಒಟ್ಟಿನಲ್ಲಿ ನನ್ನನ್ನು ಆಟ ಆಡಿಸಿದವರು ಯಾರು ಆರಾಮಾಗಿರಬಾರ್ದು. ಇವಾಗ ಆ ಸೂರ್ಯ ಒತ್ತಾಡ್ತಾ ಇದ್ದಾನೆ, ಅದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಯಜಮಾನ್ರು ಬರ್ತಿದ್ದಾರೆ. ಗರುಡ, ಈ ಬಾಟ್ಲೆಲ್ಲ ಎತ್ತಿಟ್ಬಿಡು. ಏನು ರಾಣಾ ಹೆಸರಿನಲ್ಲಿ ಆಗ್ಲೇ ರಂಗಾಗ್ತಾ ಇದೀಯಾ? ಹಾಗೇನಿಲ್ಲ ಸರ್, ನಮ್ಮ ಮಾವನವರು ಒಳ್ಳೆ ಪಾರ್ಟಿನೇ ಸೆಲೆಕ್ಟ್ ಮಾಡಿದಾರ. ಆ ರಾಣಂಗೆ ಸಿಕ್ಕಾಬಟ್ಟೆ ಮಂಡು ಧೈರ್ಯ. ಯಾರು ಏನು ಅಂತ ಕೇರ್ ಮಾಡದೆ ಆ ಸೂರ್ಯನ್ಗೆ ಸಿಕ್ಕಾಬಟ್ಟೆ ಅವಮಾನ ಮಾಡಿದಾನೆ. ಓ, ಊರಲ್ಲೆಲ್ಲ ಅದೇ ಸುದ್ದಿ. ಬಂದಿರೋ ಇನ್ಸ್ಪೆಕ್ಟರ್ ಸರಿ ಇಲ್ಲ, ರೂಲ್ಸ್ ಪಾಲಿಸೋದಿಲ್ಲ, ನಾಲ್ಗೆ ಮೇಲೆ ಏನೂ ಕಂಟ್ರೋಲ್ ಇಲ್ಲ, ಯಾಕಾದ್ರೂ ಇಂಥವ್ರನ್ನ ಡಿಪಾರ್ಟ್ಮೆಂಟ್ಗೆ ಸೇರ್ಸ್ಕೊತಾ ಇದ್ದಾರೆ ಅಂತ ಎಲ್ಲರೂ ಉಗಿತಾ ಇದ್ದಾರೆ. ಸರ್, ಯಾವುದಕ್ಕೂ ನಾನು ಸೂರ್ಯ ಹತ್ರ ಹೋಗಿ ಅವರಿಗೆ ಸಮಾಧಾನ ಮಾಡ್ಬಿಟ್ಟು ಬರ್ತೀನಿ. ಯುವ ನಾಯಕನಾಗಿ ಅಷ್ಟು ಮಾಡ್ದಲ್ಲೇ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಈಗ ಹೋದ್ರೆ ನಿನಗೆ ಬೆಲೆ ಇರಲ್ಲ ರಘುವೀರ್. ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ, ಅವನ ಕೈನಲ್ಲಿ ಏನೂ ಮಾಡಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಾಗ ನೀನು ಅವನ ಮುಂದೆ ಏನಾದರೂ ಮಾಡಿ ತೋರಿಸ್ಬೇಕು. ಆಗ ನೀನು ಊರವ್ರ ಮುಂದೆ ಹೀರೋ ಆಗ್ತೀಯ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅದು ಹಾಗಲ್ಲ ಸರ್. ಸುರಭಿ ಕಳೆದೋದಾಗಿಂದ ನಾವ್ಯಾರು ಅಲ್ಲಿಗೆ ಹೋಗೇ ಇಲ್ಲ. ಈಗಲೂ ನಾವು ಹೋಗ್ದಲೇ ಇದ್ರೆ ಚೆನ್ನಾಗಿರಲ್ಲ ಸರ್. ರಘುವೀರ್ ಕೂಡ ನಾಗವಂಶದವ್ರ ಥರ ಕಷ್ಟಕ್ಕೆ ಹೆಗಲು ಕೊಡದೆ ತಲೆಮರೆಸ್ಕೊಂಡಿದ್ದಾರೆ ಅಂತ ಊರವ್ರು ಮಾತಾಡಿದ್ರೆ ಚೆನ್ನಾಗಿರಲ್ಲ ಸರ್. ಇದು ನನ್ನ ರಾಜಕೀಯದ ಪ್ರಶ್ನೆ, ಏನಂತೀರಾ? ನೋಡು ರಘುವೀರ್, ಈಗ ಅವನ ಎಲ್ಲ ಗಮನನೂ ಸುರಭಿನ ಹುಡ್ಕೋದ್ರಲ್ಲೇ ಇರುತ್ತೆ. ಯಾವತ್ತೂ ಅಷ್ಟೇ ಸಹಾಯ ಬೇಕು ಅಂದಾಗ ಸಹಾಯ ಮಾಡಬಾರ್ದು. ಅವನು ಕಷ್ಟದ ಪರಿಸ್ಥಿತಿನಲ್ಲಿರುವಾಗ ಯಾರಿಗೂ ಸುಳಿವು ಕೊಡದೆ ಸಹಾಯ ಮಾಡಬೇಕು. ಆಗ್ಲೇ ಅದಕ್ಕೊಂದು ಅರ್ಥ ಬರುತ್ತೆ. ಆಗ ನಿನ್ನ ಮೇಲೆ ಯಾರಿಗೂ ಅನುಮಾನನೇ ಬರೋದಿಲ್ಲ. ಊರ ನಾಯಕನಿಗಿಂತ ಯುವ ನಾಯಕನಿಗೆ ತುಂಬಾ ಬುದ್ಧಿ ಜಾಸ್ತಿ ಅಂತ ಜನ ತಿಳ್ಕೊತಾರೆ. ಸೂರ್ಯ ಅವ್ರನ್ನೇ ಬಚಾವ್ ಮಾಡಿದಾನೆ ಅಂದಮೇಲೆ ಈ ಊರ್ನೇ ಬಚಾವ್ ಮಾಡೋದಿಲ್ವಾ ಅಂತ ತಿಳ್ಕೊಳ್ತಾರೆ. ನೋಡು, ಯೋಚನೆ ಮಾಡು. ಈ ಸಂದರ್ಭದಲ್ಲಿ ಊರಿನವ್ರಿಗೆ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ರಘುವೀರ್ ಅಂದ್ರೆ ಒಂದು ಧೈರ್ಯ ಬರಬೇಕು ಜನಕ್ಕೆ, ಅರ್ಥ ಆಯ್ತಾ? ಸದ್ಯಕ್ಕೆ ನೀನು ಯಾವ ವಿಚಾರದಲ್ಲೂ ತಲೆ ಹಾಕದೇ ಇರೋದೇ ಒಳ್ಳೇದು. ಪಾರ್ಟಿ ಕಂಟಿನ್ಯೂ ಮಾಡು. ಇವರಿಗೆ ಬರೀ ಬುದ್ಧಿ ಇಲ್ಲ, ಸಿಕ್ಕಾಬಟ್ಟೆ ಕ್ರಿಮಿನಲ್ ಬುದ್ಧಿ ಇದೆ.
ಇವ್ರೇನಾದ್ರೂ ರಾಜಕೀಯಕ್ಕೆ ಬಂದಿದ್ರೆ ಇಷ್ಟೊಳಗೆ CM ಆಗ್ತಾ ಇದ್ರು. ಅದೇ ನಿಜ ಅಣ್ಣ. ಅಣ್ಣ ಈಗಾದ್ರೂ ಕೂಲಾಗಿ ಕುಡಿಬೋದಲ್ಲ? ಹೋಗ್ಕಣ, ತಗೊಂಬರೋ. ಸರಿ ಅಣ್ಣ. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು, ತಂದ ತಾನ ಏ ಗೋಪಾಲ, ಯಜಮಾನ್ರೆ ಏನೋ ಒಂಥರ ವಿಚಿತ್ರ ವಾಸನೆ ಬರ್ತಾ ಇದೆ. ನಿನಗೇನಾದ್ರು ಗೊತ್ತಾಯ್ತಾ? ನನ್ಗೇನು ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ಯಾಕೆಂದ್ರೆ ರಾತ್ರಿಯಿಂದ ನನ್ನ ಮೂಗು ಕಟ್ಕೊಂಡ್ಬಿಟ್ಟಿದೆ ನೋಡಿಲಿ. ಲೋ ಕೃಷ್ಣ. ಹಾಯ್ ಯಜಮಾನ್ರೆ. ನಿನಗೇನಾದ್ರೂ ಗೊತ್ತಾಗ್ತಾ ಇದೆಯೇನೋ? ಹೌದು ಯಜಮಾನ್ರೆ, ಮನೆಯೆಲ್ಲ ಏನೋ ಒಂಥರ ವಾಸನೆ ಬರ್ತಿದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಯಜಮಾನ್ರೆ ನನಗ್ ಗೊತ್ತಾಯ್ತು. ಏನೋ ಅದು? ಭೂಮಿ ಅವರು ಕಾಪಿ ಮಾಡ್ತಾ ಇರ್ಬೇಕು. ಅವ್ರು ಮಾಡೋ ಚಿಕ್ಕಮಂಗ್ಳೂರ್ ಕಾಪಿ ಅಡುಗೆ ಮನೆಯಿಂದ ನಮ್ ತೆಂಗುನ್ ತೋಟದವರೆಗೂ ಗಮ್ಮಂತ ಮೂಗು ಬಡಿತಾ ಇರುತ್ತೆ. ಏ ಮರೆಗುಳಿಗೆ, ಭೂಮಿ ಊರ್ ಬಿಟ್ಟು ಮನೆ ಬಿಟ್ಟು ತಿಂಗಳಗಟ್ಲೆ ಆಯ್ತು. ಹೌದಲ್ವಾ? ನಾನು ಇನ್ನೂ ಅದೇ ಜಮಾನದಲ್ಲಿದ್ದೀನ, ಮುಂದಕ್ಕೆ ಹೋಗ್ತಾ ಇಲ್ವೇ? ಅಪ್ಪ. ಓ ನಾಗಲಕ್ಷ್ಮಿ ಬಾಮ. ಅಪ್ಪ ಕಷಾಯ ತಗೊಳ್ಳಿ. ಇದೇನಮ್ಮ ಇದು? ನಾನು ಕೇಳ್ದೇನೆ ಕಷಾಯ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅಪ್ಪ ನಿನ್ನೆ ಎಲ್ಲ ತುಂಬಾ ಕೆಮ್ತಾ ಇದ್ರಲ್ಲಪ್ಪ, ಅದಕ್ಕೆ ಮಾಡ್ಕೊಂಡ್ ಬಂದೆ. ತುಂಬಾ ಒಳ್ಳೆ ಕೆಲಸ ಮಾಡ್ದೆಮ್ಮ. ನಾವಿಷ್ಟೊತ್ತು ಮಾತಾಡ್ಕೋತಾ ಇದ್ವಿ, ಏನೋ ಒಂಥರ ವಾಸನೆ ಬರ್ತಾ ಇದೆಯಲ್ಲ ಅಂತ. ಈಗ ಗೊತ್ತಾಯ್ತು ನೀನ್ ಮಾಡ್ಕೊಂಡ್ ಬಂದಿರೋ ಕಷಾಯದ ವಾಸನೆ ಅದು ಅಂತ. ಕಷಾಯದ ವಾಸನೆ ಹೀಗಿರುತ್ತೇನಪ್ಪ. ನಾನು